ನಡುವೇನು ಸುಳುತ್ತಿತ್ತು ಅಂತ ಸುಲಿತಿತ್ತು ಅಂತ ಇದ್ದಕ್ಕಿದ್ದಾಗೆ ಹಾಡು ನಿಲ್ಸ್ಬಿಟ್ರೆ ಹಾಡುಗಳು ಸುರಿಮಳೆ ಬೇಕು ಅಂದ್ರೆ ಎಲ್ಲೂ ಹುಡುಕ್ಲಿ ನಾನು ಎಲ್ಲೂ ಹುಡುಕ್ಬೇಡ ಎಲ್ಲೋ ಹುಡುಕಿ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೆನು ನಮ್ಮೊಳಗೆ ಗುರುತಿಸದಾದೆನು ನಮ್ಮೊಳಗೆ. ನಾನು ಅಪರ್ಣ, ಛಾಯಾ, ಸುನೀತಾ ಪ್ರೀತಿ ಸ್ನೇಹಗಳನ್ನ ಈ ಹಾಡುಗಳೊಟ್ಟಿಗೆ ಹೀಗೆ ಗುರುತಿಸಿಕೊಂಡಿದ್ದೀವಿ. ಅಚ್ಚ ಕನ್ನಡದ ಸ್ವಚ್ಛ ನಿರೂಪಕಿ ಅಂತಾನೆ ಹೆಸರುವಾಸಿಯಾಗಿರ್ತಕ್ಕಂತಹ ಅಪರ್ಣ ಅವರು ಇಹಲೋಕವನ್ನ ತ್ಯಜಿಸಿರುವಂತಹ ವಿಚಾರ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ಇಂತಹ ಒಂದು ನೋವನ್ನ ಇಡೀ ಕನ್ನಡ ಚಿತ್ರರಂಗ ಆಗ್ಬೋದು, ಇಡೀ ಕರ್ನಾಟಕನೇ ಒಂದು ನೋವಿನಲ್ಲಿ ಇದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಯಾಕೆಂದ್ರೆ ಇಂತಹ ಒಂದು ಅದ್ಭುತ ಸ್ವಚ್ಛಂದವಾಗಿ ಕನ್ನಡವನ್ನ ಮಾತಾಡ್ತಕ್ಕಂತಹ ನಿರೂಪಕಿ ಅಂತ ಹೇಳಿದ್ರೆ ತಪ್ಪಾಗಲಾರದು. ಯಾಕೆಂದ್ರೆ ನಾವೆಲ್ಲ ಚಿಕ್ಕ ವಯಸ್ಸಿನಲ್ಲಿ ಇವ್ರನ್ನ ನಿರೂಪಣೆ ನೋಡಿದೀವಿ. ನಾವು ಚಿಕ್ಕ ಮಕ್ಕಳಿದ್ದಾಗಲೇ ಇವರ ನಿರೂಪಣೆಯನ್ನು ನೋಡಿದೀವಿ. ಚಂದನ ಟಿವಿಲಿ ಬರ್ತಾ ಇದ್ದಂತಹ ನಿರೂಪಣೆ, ಮತ್ತೆ ಈ ಸಾರ್ವಜನಿಕ ಕ್ಷೇತ್ರಗಳಲ್ಲಿ ಅಂದ್ರೆ ಈ ಸರ್ಕಾರಿ ಕಾರ್ಯಕ್ರಮಗಳು ಏನಿರುತ್ತೋ ಅದರಲ್ಲಿ ಇವರ ನಿರೂಪಣೆ ಮಾಡ್ತಕ್ಕಂಥದ್ದು, ಈ ಥರದ್ದೆಲ್ಲ ನೋಡಿದ್ವಿ ನಾವು. ಅಷ್ಟೇ ಅಲ್ಲ, ಈ ಮೆಟ್ರೋದಲ್ಲಿ ಬರ್ತಕ್ಕಂತಹ ಬಾಗಿಲು ತೆಗೆಯೋದಕ್ಕೆ ಮತ್ತೆ ಬಾಗಿಲು ಕ್ಲೋಸ್ ಆಗೋದಕ್ಕೆ ಒಂದು ಸೂಚನೆ ಬರುತ್ತಲ್ಲ, ಅದು ಸಹ ಅಪರ್ಣ ಅವರ ಧ್ವನಿಯಿಂದ ಬರ್ತಕ್ಕಂಥದ್ದು. ಸೊ ಇಷ್ಟೆಲ್ಲ ಒಂದು ಹೆಸರು ಮಾಡಿದಂತಹ ಅಪರ್ಣ ಅವರು ಇಹಲೋಕವನ್ನು ತ್ಯಜಿಸಿದ್ದಾರೆ. ಆದರೆ ಇವರ ಬದುಕಿನಲ್ಲಿ ಮತ್ತೊಂದು ಘನಘೋರ ಕೃತ್ಯ ನಡೆದು ಹೋಗಿದೆ. ಯಾಕೆಂದ್ರೆ ಮೊದಲ ಗಂಡನಿಂದ ಆದಂತಹ ಚಿತ್ರ ಹಿಂಸೆ, ಆ ನರಕ ಯಾತನೆಯನ್ನು ಯಾರಿಗೂ ಗೊತ್ತಿರೋದಿಲ್ಲ. ಯಾಕೆಂದ್ರೆ ಇವರು ಮೂಲತಃ ಅಪರ್ಣ ಅವರು ಎಲ್ಲಿ ಜನಿಸಿದ್ರಪ್ಪ ಅಂತ ನೋಡೋದಾದ್ರೆ, ಬೇಸಿಕಲಿ ಇವರು ಚಿಕ್ಕಮಗಳೂರಿನ ಪಂಚನಹಳ್ಳಿ ಅಲ್ಲಿ ಜನಿಸಿರ್ತಾರೆ. ತಂದೆ ನಾರಾಯಣ ಸ್ವಾಮಿ. ಇವರು ಆಕ್ಚುಲಿ ಬೇಸಿಕಲಿ ಸಿನಿಮಾ ಪತ್ರಕರ್ತರಾಗಿರ್ತಾರೆ. ಸಿನಿಮಾ ಪತ್ರಕರ್ತರಾಗಿ 1967ರಲ್ಲಿ ಜನಿಸ್ತಾರೆ. ಇವರಿಗೆ ಈಗ 57 ವರ್ಷ ಆಗಿರುತ್ತೆ. ನೀವೇನ್ ನೋಡಿರ್ತೀರಾ, ನಾಗರಾಜು ವತ್ಸಾರೆ ಇವರೇನ್ ನೋಡ್ತೀರಾ, ಇವರು ಎರಡನೇ ಪತಿ. ಇವರು ಆರ್ಕಿಟೆಕ್ಟ್ ಆಗಿರ್ತಾರೆ ಮತ್ತೆ ಸಾಹಿತಿಯೂ ಹೌದು. ಮತ್ತೆ 1989ರಲ್ಲಿ ಇವರು ಕಿರುತೆರೆಗೆ ಕಾಲಿಡ್ತಾರೆ. ಅಲ್ಲಿ ಇವರ ಕೆರಿಯರ್ನ ಸ್ಟಾರ್ಟ್ ಮಾಡ್ತಾರೆ. ಕಿರುತೆರೆಯಲ್ಲಿ ನಟನೆ ಮಾಡೋದ್ರ ಮುಖಾಂತರ ಇವರ ಕೆರಿಯರ್ನ ಸ್ಟಾರ್ಟ್ ಮಾಡ್ತಾರೆ. ಆದರೆ ಮೊದಲನೇ ಗಂಡನ ಫೋಟೋ ಎಲ್ಲಿಯೂ ಕಾಣಿಸ್ಕೊಂಡಿರೋದಿಲ್ಲ. ಅವರ ಬದುಕಿನಲ್ಲಿ ಒಂದು ಕೆಟ್ಟ ದಿನಗಳು ಅಂತ ಹೇಳ್ಬೋದು. ಅಂತಹ ಕೆಟ್ಟ ದಿನಗಳನ್ನ ಇವರು ನೆನಪಿಸ್ಕೊಳ್ಳೋದಕ್ಕೆ ಇಷ್ಟಪಟ್ಟಿರೋದಿಲ್ಲ. 2 ವರ್ಷಗಳ ಕಾಲ ಬದುಕಿದ್ರು ಸಹ ಅವರು ಅಲ್ಲಿ ಪಟ್ಟಂತಹ ಚಿತ್ರ ಹಿಂಸೆಯಿಂದ ಹೊರಗಡೆ ಬರೋದಕ್ಕೆ ತುಂಬಾನೇ ಪ್ರಯತ್ನ ಪಡ್ತಾರೆ. ಕೊನೆಗೂ ಹೊರಗಡೆ ಬರ್ತಾರೆ. 39ನೇ ವರ್ಷದಲ್ಲಿ ಎರಡನೇ ಮದುವೆ ಆಗುತ್ತೆ. ಇನ್ನು ನಾಗರಾಜು ವತ್ಸಾರೆ ಮತ್ತೆ ಈ ಅಪರ್ಣ ಅವರು ಇದರಲ್ಲ, ಇವರಿಬ್ಬರು ಕೂಡ ಒಂದು ಮಗುವಿನ ಮನಸ್ಥಿತಿ ಇದ್ದವರು, ಮತ್ತೆ ಗಂಭೀರ ಮನಸ್ಸು ಉಳ್ಳವರು. ಮತ್ತೆ ಇವರ ವ್ಯಕ್ತಿತ್ವದ ಬಗ್ಗೆ ನಿಮಗೆ ನೋಡೇ ಇದೆ. ಇಬ್ಬರು ಮಾತನಾಡ್ತಕ್ಕಂಥದ್ದು, ಮತ್ತೆ ಒಂದೇ ಅಭಿರುಚಿ ಇರ್ತಕ್ಕಂಥದ್ದು, ಒಂದೇ ಸಾಹಿತ್ಯದಲ್ಲಿ ಒಲವು ಇರ್ತಕ್ಕಂಥದ್ದು. ಪ್ರತಿ ಇಬ್ಬರ ನಡುವೆ ಒಂದೇ ಅಭಿರುಚಿ, ಒಂದೇ ವ್ಯಕ್ತಿತ್ವ, ಒಂದೇ ಗುಣಗಳನ್ನು ನಾವು ನೋಡ್ಬೋದು. ಮತ್ತು ಇವರಿಬ್ಬರಿಗೆ ಮಕ್ಕಳು ಇರೋದಿಲ್ಲ. ಬಟ್ ಮಕ್ಕಳು ಇರೋದಿಲ್ಲ ಅಂದ್ರೂ ಸಹ ಇವರಿಬ್ಬರಿಗೂ ಮಕ್ಕಳು ಇರೋದಿಲ್ಲ. ಆದ್ರೂ ಸಹ ನಾಗರಾಜು ವತ್ಸಾರಿ ಇದಾರಲ್ಲ, ನಾಗರಾಜು ವತ್ಸಾರಿ ಅವರು ತನ್ನ ಪತ್ನಿ ಅಂದ್ರೆ ಅಪರ್ಣ ಅವ್ರನ್ನ ತನ್ನ ಮಗುವಿನಂತೆ ನೋಡ್ಕೋತಾರೆ. ಮತ್ತೆ ಕೆಲವೊಂದು ಪ್ರೋಗ್ರಾಮ್ಗಳಲ್ಲಿ ನೋಡಿದ್ವಿ, ಗಿರಿಜಾ ಲೋಕೇಶ್ ಅವರು ಹೇಳಿದ್ರು. ಇವರು ಅಡಿಗೆ ಮನೆ ವಿಚಾರಕ್ಕೆ ಬಂದ್ರೆ ನಾಗರಾಜು ವತ್ಸಾರಿ ಅವರೇ ಎಷ್ಟೋ ಒಂದು ಅಡಿಗೆಗಳನ್ನ, ರುಚಿಕರವಾದ ಅಡಿಗೆಗಳನ್ನ ಮಾಡಿ ಅಪರ್ಣ ಅವರಿಗೆ ತಿನ್ನಿಸ್ತಾ ಇದ್ರು, ಅಪರ್ಣ ಅವರಿಗೆ ಮಾಡಿ ಬಡಿಸ್ತಾ ಇದ್ರು ಅಂತಹ ವಿಚಾರವನ್ನು ಸಹ ಹೇಳ್ಕೊಂಡಿದ್ದಾರೆ. ಇದನ್ನೆಲ್ಲ ನೋಡಿದಾಗ ಅನ್ಸುತ್ತೆ ಇವರಿಬ್ಬರ ಬದುಕು ಎಷ್ಟು ಚಂದವಾಗಿತ್ತು, ಎಷ್ಟು ಸುಂದರವಾಗಿತ್ತು, ಎಷ್ಟು ಸುಖಕರವಾಗಿತ್ತು ಅಂತ ಹೇಳ್ಬೋದು. ಇಷ್ಟೊಂದು ಸುಂದರವಾದ ಸಂಸಾರ ಆ ವಿಧಿಯಾಟಕ್ಕೆ ಬಲಿಯಾಯಿತು ಅಂತ ಹೇಳಿದ್ರೆ ತಪ್ಪಾಗಲಾರದು. ಇನ್ನು 2022ರಲ್ಲಿ ಇವರಿಗೆ ಮೊದಲನೇದಾಗಿ ಡಾಕ್ಟರ್ ಹೇಳ್ತಾರೆ, ಇವರಿಗೆ ನಿಮ್ಮ ಶ್ವಾಸಕೋಶದ ಕ್ಯಾನ್ಸರ್ ಇದೆ ಅಂತ ಹೇಳ್ತಾರೆ. ಸೊ ಈ ಒಂದು ವಿಷಯ ತಿಳಿದ ತಕ್ಷಣ ಇವರಿಗೆ ಒಂದು ಬರಸಿಡಿಲ ಬಂದಂತೆ ಒಂದು ಭಾಸವಾಗುತ್ತೆ. ಇನ್ನ 2022ರಲ್ಲಿ ವೈದ್ಯರು ಹೇಳಿದಂತಹ ಮಾತು ಇದೆಯಲ್ಲ, ಆ ಮಾತು ಅವರ ಜೀವನದಲ್ಲಿ ಒಂದು ಬರಸಿಡಿಲು ಬಂದಂತೆ ಆಗುತ್ತೆ. ನಿಮಗೆ ಶ್ವಾಸಕೋಶದ ಕ್ಯಾನ್ಸರ್ ಇದೆ, ಅದು 4 ಸ್ಟೇಜ್, ಅಂದ್ರೆ ಅವ್ರಿಗೆ ಗೊತ್ತಾದಾಗಲೇ ಅದು 4 ಸ್ಟೇಜಲ್ಲಿ ಇದೆ. ಇನ್ನು 6 ತಿಂಗಳುಗಳ ಕಾಲ ಮಾತ್ರ ನೀವು ಬದುಕ್ತೀರಾ ಅಂತ ಒಂದು ಮಾತನ್ನ ಹೇಳ್ತಾರಲ್ಲ, ಅವಾಗ ಅವರ ನೋವು ಇದ್ದಕ್ಕಿದ್ದಂತೆ ಆ ಥರ ಒಂದು ವಿಚಾರವನ್ನ ಕೇಳ್ಪಟ್ಟಾಗ ಅವ್ರಿಗೆ ಆದಂತಹ ನೋವು ಎಂಥದ್ದು ಅಂತ ನೀವೇ ಊಹಿಸ್ಕೊಳ್ಬೋದು. ಯಾಕೆಂದ್ರೆ ಇಷ್ಟೆಲ್ಲ ನಗುವಿನಿಂದ, ಇಷ್ಟೆಲ್ಲ ಸುಂದರವಾದ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ತಾ ಇದ್ದಂತಹ ಅಪರ್ಣ ಅವ್ರಿಗೆ ಈ ಒಂದು ನೋವನ್ನ ಮನಸ್ಸಿನಲ್ಲೇ ಹರಗಿಸ್ಕೊಳ್ಳಕ್ಕೆ ತುಂಬಾನೇ ಕಷ್ಟ ಆಗ್ತಾ ಇತ್ತು. ಈ ನೋವನ್ನ ಇಟ್ಕೊಂಡು ಸಾಮಾಜಿಕ ಕಾರ್ಯಕ್ರಮಗಳು ಅಥವಾ ನಿರೂಪಣೆ ಆಗ್ಬೋದು, ಅಭಿನಯ ಆಗ್ಬೋದು, ಅಲ್ಲಿ ಮಾಡ್ಲಿಕ್ಕೆ ಇವರಿಗೆ ತುಂಬಾನೇ ಕಷ್ಟ ಆಗ್ತಾ ಇತ್ತು. ಇಂಥ ಒಂದು ನೋವನ್ನ ಮನಸ್ಸಿನಲ್ಲೇ ಅಡಗಿಸಿಕೊಂಡು ಹೊರಗಡೆ ನಗೋದು ಅಂದ್ರೆ ಅಷ್ಟು ಸುಲಭದ ಮಾತಲ್ಲ. ಸೊ ಆ
ರೀತಿ ಮಾಡ್ತಕ್ಕಂಥದ್ದು ತುಂಬಾನೇ ಕಷ್ಟ ಆಗ್ತಿತ್ತು. ಮತ್ತೆ ಇನ್ನೊಂದೇನಂದ್ರೆ ಇಂತಹ ವಿಚಾರವನ್ನ ಈ ನನ್ನ ನಂಬಿದಂತಹ ಅಭಿಮಾನಿಗಳಾಗ್ಬೋದು, ಕನ್ನಡದ ಜನತೆಗೆ ತಿಳಿಸೋದಕ್ಕೆ ಇವರು ಇಚ್ಛೆ ಪಡ್ತಿರ್ಲಿಲ್ವಂತೆ. ಆಕ್ಚುಲಿ ಈ ನೋವು ನನ್ನಲ್ಲೇ ಇರಲಿ, ಈ ನೋವು ಜನಗಳಿಗೆ ಗೊತ್ತಾಗೋದು ಬೇಡ, ಗೊತ್ತಾದ್ರೆ ಒಂದ್ ವೇಳೆ ಅವ್ರಿಗೂ ಇಂಥವ್ರಿಗೆ ಈ ರೀತಿ ಆಗಿದೆಯಲ್ಲ ಅನ್ನೋ ಒಂದು ನೋವಿರುತ್ತೆ. ಸೊ ಇದು ಗೊತ್ತಾಗೋವಂಥದ್ದು ಬೇಡ ಅಂತ ಅವರು ಮನಸ್ಸಿನಲ್ಲೇ ಇಟ್ಕೊಂಡು ಈ ವಿಚಾರನ ಎಲ್ಲೂ ಹೇಳ್ಕೊಂಡಿರೋದಿಲ್ವಂತೆ. ಸೊ ಇಷ್ಟೆಲ್ಲ ಆದಮೇಲೆ ಇಂತಹ ಒಂದು ಅದ್ಭುತವಾದ ನಟಿ ಜನವರಿಯಲ್ಲೇ ತುಂಬ ಇವರ ಆರೋಗ್ಯ ತುಂಬ ಕ್ಷೀಣಿಸಿರುತ್ತಂತೆ. ಅಂದರೆ ಜನವರಿಯಲ್ಲಿ ಇವರಿಗೆ ತುಂಬ ಗಂಭೀರವಾದ ಸ್ಥಿತಿಯಲ್ಲಿ ಇರ್ತಾರಂತೆ. ಇವರು ಆವಾಗಲೇ ಕೊನೆಯ ಕ್ಷಣಗಳು ಅಂತ ಭಾವಿಸಿರ್ತಾರಂತೆ. ಅದಾಗಿನೇ ಪತಿಯವ್ರಿಗೆ ಹೇಳಿರ್ತಾರಂತೆ, ನನ್ನ ಕೊನೆಯ ಕ್ಷಣಗಳನ್ನ ನಂತರ ನನ್ನ ಅಭಿಮಾನಿಗಳಿಗೆ ಯಾವುದೇ ವಿಚಾರ ಗೊತ್ತಾಗದ ಹಾಗೆ ಇಂತಹ ಒಬ್ಬ ಅದ್ಭುತ ನಟಿ ಕನ್ನಡಕ್ಕೆ ಒಂದು ಪಾಠವಾಗ್ತಾರೆ. ನಗುನಗುತ್ತಾ ಹೇಗೆ ಬದುಕಬೇಕು, ಎಷ್ಟೇ ನೋವಿದ್ರು ನಗುನಗುತ್ತಾ ಹೇಗೆ ಹೊರಗಡೆ ಬದುಕಬೇಕು ಅನ್ನೋದು ಒಂದು ಪಾಠವಾಗ್ತಾರೆ. ಮತ್ತೆ ಇಷ್ಟೊಂದು ಕನ್ನಡಕ್ಕೆ ಒಂದು ಮಾಣಿಕ್ಯ ಅಂತ ಹೇಳಿದ್ರೆ ತಪ್ಪಾಗಲಾರದು. ಇಂಚ ಕನ್ನಡದ ಸ್ವಚ್ಛ ನಿರೂಪಣೆ ಮಾಡ್ತಕ್ಕಂತಹ ಇಂತಹ ಒಂದು ವ್ಯಕ್ತಿ ಕನ್ನಡಕ್ಕೆ ಒಂದು ಮಾಣಿಕ್ಯ ಅಂತ ಹೇಳಿದ್ರೆ ತಪ್ಪಾಗಲಾರದು. ಇಂತಹ ಮಾಣಿಕ್ಯ ಮತ್ತೆ ನಮ್ಮ ಕನ್ನಡಕ್ಕೆ ಹುಟ್ಟಿ ಬರಲಿ ಅಂತ ಕೇಳಬಹುದು. ಅದ್ರ ಜೊತೆಗೆ ಇಂತಹ ಒಂದು ಮಾಣಿಕ್ಯವನ್ನ ಕಳ್ಕೊಂಡಂತಹ ಕನ್ನಡಿಗರಿಗೆ ಮತ್ತೆ ಕನ್ನಡ ಚಿತ್ರರಂಗಕ್ಕೆ ಒಂದು ನೋವನ್ನ ಭರಿಸುವಂತಹ ಶಕ್ತಿ ಕೊಡ್ಲಿ. ಇವರ ಪತಿ ಏನಿದ್ದಾರೆ ನಾಗರಾಜು ವತ್ಸಾರೆ ಅವರಿಗೆ ಈ ನೋವನ್ನೆಲ್ಲ ಹರಗಿಸಿಕೊಂಡು ಬದುಕುವಂತಹ ಶಕ್ತಿ ಆ ದೇವರು ಕೊಡ್ಲಿ ಅಂತ ಕೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮೇಡಮ್ ಹೆಂಗಿದೆ ನಮ್ಮ ಹೊಸ ಹೇರ್ ಸ್ಟೈಲ್? ಅಯ್ಯೋ ನೀನ್ ಬಿಡು ತಾಯಿ, ಸ್ವೀಟ್ 16 ನಮ್ಮ ವಯಸ್ಸು 16, ಮನಸ್ಸು ಹುಚ್ಚುಕೋಡಿ ಮನಸ್ಸು ಅದು 16ರ ವಯಸ್ಸು. ಮಾತು ಮಾತಿಗೆ ನಗು, ಮರುಗಳಿಗೆ ಮೌನ, ಕನ್ನಡಿ ಮುಂದಷ್ಟು ಹೊತ್ತು ಬರೆಯದಿರುವ ಕವನ. ನಿನ್ನ ಕಣ್ಣ ಕನ್ನಡಿಯಲ್ಲಿ ಕಂಡೆ ನನ್ನ ರೂಪ, ನಗೆಯ ಕಂಡ ಮೋಡಿಯಲ್ಲಿ ನಡೆಯುತ್ತೆನ್ನ ಜೀವ. ನಿನ್ನ ತುಂಡ ಹೂನಗೆ ಅಂತ, ನಂದು ತುಂಡ ಹೂನಗೆ ಅನ್ನೋದು ನನಗೆ ಗೊತ್ತಿದೆ. ಈ ತರ ರೊಮ್ಯಾಂಟಿಕ್ ಹಾಡುಗಳ ಸೋನೆ ಮಳೆ ಇದ್ರೆ ಒಂದು ಮುಂಜಾವಿನಲ್ಲಿ ತುಂತುರಿನ ಸೋನೆ ಮಳೆ, ಸೋ ಎಂದು ಶ್ರುತಿ ಹಿಡಿದು ಸುರಿಯುತ್ತಿತ್ತು. ಅದಕ್ಕೆ ಹಿಮ್ಮೇಳವನೇ ಸೋಸಿದ ಸುಳಿಗಾಳಿ, ತೆಂಗು ಗರಿಗಳ ನಡುವೆ ನುಸುಳುತ್ತಿತ್ತು. ಸೋತ ಸುರಿತಿತ್ತು ಇದ್ದಕ್ಕಿದ್ದಾಗೆ ಹಾಡು ನಿಲ್ಸ್ಬಿಟ್ರೆ ಹಾಡುಗಳು ಸುರಿಮಳೆ ಬೇಕು ಅಂದ್ರೆ ಎಲ್ಲೂ ಹುಡುಕ್ಲಿ ನಾನು? ಎಲ್ಲೂ ಹುಡುಕ್ಬೇಡ. ಎಲ್ಲೋ ಹುಡುಕಿ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೆನು ನಮ್ಮೊಳಗೆ, ಗುರುತಿಸದಾದೆನು ನಮ್ಮೊಳಗೆ. ನಾನು ಅಪರ್ಣಾ, ಛಾಯಾ, ಸುನೀತಾ ಪ್ರೀತಿ ಸ್ನೇಹಗಳನ್ನ ಈ ಹಾಡುಗಳೊಟ್ಟಿಗೆ ಹೀಗೆ ಗುರುತಿಸ್ಕೊಂಡಿದ್ದೀವಿ. ಎಂಥ ರಸಗಳಿಗೆ ಅಲ್ವಾ? ಮೇಡಮ್ ಹೆಂಗಿದೆ ನಮ್ಮ ಹೊಸ ಹೇರ್ ಸ್ಟೈಲ್? ಅಯ್ಯೋ ನೀನ್ ಬಿಡು ತಾಯಿ, ಸ್ವೀಟ್ 16 ನಮ್ಮ ವಯಸ್ಸು 16, ಮನಸ್ಸು ಹುಚ್ಚುಕೋಡಿ ಮನಸ್ಸು ಅದು 16ರ ವಯಸ್ಸು. ಮಾತು ಮಾತಿಗೆ ನಗು, ಮರುಗಳಿಗೆ ಮೌನ, ಕನ್ನಡಿ ಮುಂದಷ್ಟು ಹೊತ್ತು ಬರೆಯದಿರುವ ಕವನ. ನಿನ್ನ ಕಣ್ಣ ಕನ್ನಡಿಯಲ್ಲಿ